ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ತಾನೇ ತುಂಬಾ ವೈರಲ್ ಆಗ್ತಾ ಇರುವಂಥದ್ದು ಖುಷ್ಬೂ ಮ್ಯಾಮ್ನ ಫೇಸ್ ಆಯಿಲ್. ತುಂಬ ಅಂದರೆ ತುಂಬಾ ವೈರಲ್ ಆಗ್ತಾ ಇದೆ. ನಾನು ಕೂಡ ಅಷ್ಟೇ, ನನಗೂ ಅಷ್ಟೇ ಫೇಸಲ್ಲಿ ಒಂದು ಸ್ವಲ್ಪ ಡಲ್ ಆಗಿತ್ತು, ಶೈನಿಂಗ್ ಅನ್ನೋದೇ ಇರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿ ನೋಡುವ ಅಂತ ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನಿವಾಗ ಹೇಗೆ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಹೇಗೆ ಮಾಡೋದು ಅನ್ನೋದನ್ನು, ಬರೀ ಒಂದು ಕ್ಯಾರೆಟ್ ಇದ್ದರೆ ಸಾಕು ಮನೆಯಲ್ಲಿ ಈ ಆಯಿಲನ್ನು ರೆಡಿ ಮಾಡ್ಬೋದು. ತುಂಬ ಏನೂ ಖರ್ಚಿಲ್ಲ ಇದಕ್ಕೆ. ಒಂದೇ ಒಂದು ಕ್ಯಾರೆಟನ್ನು ಸಿಪ್ಪೆನ ಪೀಲ್ ಮಾಡಿಕೊಂಡು ದೊಡ್ಡ ಹೋಲಿಂದ ನಾನು ಅದನ್ನು ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಈಗ ನೋಡ್ತಾ ಇರ್ಬೋದು, ಒಂದು ಅರ್ಧಕ್ಕಿಂತ ಕಡಿಮೆ ಭಾಗದಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ. ನೋಡ್ತಾ ಇರ್ಬೋದು, ಪ್ಯೂರ್ ಕೊಕೊನಟ್ ಆಯಿಲು ಮಿಲ್ಲಿಂದ ತರಿಸಿದ್ದು ನಾನು. ಹಾಗೆ ಈಗ ಆಯಿಲನ್ನು ಹಾಕಿ ಇದಕ್ಕೆ ನಾನು ತುರಿದು ಇಟ್ಕೊಂಡಿರುವಂತಹ ಈ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಕ್ಯಾರೆಟಿನ ಅಂಶ ಇದರಲ್ಲಿ, ಸಾರ ಇದರಲ್ಲಿ ಬಿಟ್ಕೊಂಡ್ರೆ ಆಯಿತು, ಆಯಿಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಆಯಿಲ್ ಜೊತೆಗೆ ಆಲ್ಮಂಡ್ ಆಯಿಲ್, ಬಾದಾಮ್ ಆಯಿಲ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನನ್ನ ಹತ್ರ ಯಾವ ಆಯಿಲ್ ಇತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀವು ಕಡಿಮೆ ಆಯಿಲಲ್ಲೂ ಮಾಡ್ಕೊಳ್ಬೋದು. ಒಂದು ಬೌಲಷ್ಟು ಆಯಿಲ್ ಹಾಕಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾ ಇದ್ದರು, ನಿಮ್ಮ ಫೇಸ್ ಎಷ್ಟೊಂದು ವೈಟ್ ಆಗಿದೆ, ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗಿದೆ ಅಲ್ವಾ, ಏನು ಯೂಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದರು. ಹಾಗಾಗಿ ನಾನು ಒಂದು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಖುಷ್ಬೂ ಆಯಿಲ್ ಅಂತೇಳಿ ಅಂತ ಹೇಳಬೇಕಾದ್ರೆ ನಮಗೂ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು, ಸಣ್ಣ ಉರಿಯಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಮಾಡಬೇಕಾಗುತ್ತೆ. ಏನಿಲ್ಲ ಅಂದರೂ ಹಾಫ್ ಆನ್ ಅವರ್ ಬೇಕು. ಈಗ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ. ಆಗಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಕ್ಯಾರೆಟ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ವಿಟಮಿನ್ ಎ ಇದೆ, ಹಾಗೆ ಸಿ ಇದೆ, ಕೆ ಇದೆ. ಇದೆಲ್ಲ ನಮ್ಮ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಒಂದು ಸಣ್ಣ ಉರಿಯಲ್ಲಿ ಜಾಸ್ತಿ ಇಡಬಾರ್ದು, ತುಂಬಾ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಲೋವಲ್ಲಿಟ್ಟೇ ನಾವು ಇದನ್ನು ಮಾಡ್ಕೊಳ್ಬೇಕು. ಮಿನಿಮಮ್ ಹಾಫ್ ಆನ್ ಅವರ್ ಬೇಕಾಯಿತು ನನಗೆ. ಈಗ ನೋಡಿರ್ಬೋದು, ಒಂದು ಸ್ವಲ್ಪ ಅದು ಫುಲ್ ಆರಿದ ಮೇಲೆ ನಾನು ಬೇರೆ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇರುವಂಥ ಒಂದು ಕಂಟೈನರ್, ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬ ಇದ್ದರೆ ನೀವು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಬೋದು, ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನಾನು ಬಟ್ಟೆ ಇಲ್ಲ ಅಂದರೆ ಈ ಥರ ಸ್ಟ್ರೈನರಿಂದನೂ ನಾವು ಸ್ಟ್ರೈನ್ ಮಾಡಿ ಇಟ್ಕೊಳ್ಬೋದು. ಏನು ನಮಗೆ ಅದರಲ್ಲಿ ಉಳ್ಕೊಳ್ಳೋದಿಲ್ಲ, ಕ್ಲೀನಾಗಿ ಸ್ಟ್ರೈನ್ ಆಗುತ್ತೆ. ನೋಡ್ತಾ ಇರ್ಬೋದು, ಆಯಿಲ್ ಕಲರ್ ನೋಡ್ತಾ ಇರ್ಬೋದು, ಸೇಮ್ ಕ್ಯಾರೆಟ್ ಕಲರ್ ಏನಿರುತ್ತೆ ಅದೇ ಕಲರ್ ಬರುತ್ತೆ. ಹಾಗೆ ಇದಿಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೂ ಸೇರಿಸ್ತೀನಿ ನಾನು ವಿಟಮಿನ್ ಇ ಟ್ಯಾಬ್ಲೆಟನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಫ್ ಲೀಟರ್ಗೆ ಅಷ್ಟು ಆಯಿಲ್ ಇತ್ತು, ಅದು ನೋಡಿ ಇವಾಗ ಎಷ್ಟಾಗಿದೆ ಅಂಥೇಳಿ. ಬಾಯ್ಲ್ ಆಗಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನಮಗೆ ತುಂಬ ದಿನ ಇಟ್ಟು ಯೂಸ್ ಮಾಡ್ಬೋದು, ಯಾರಾದರೂ ಕೇಳಿದರೂ ಕೂಡ ಕೊಡ್ಬೋದು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ನಾನು ಕ್ಯಾಸ್ಟರ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸೇರಿಸಿದರೆ ಸಾಕು, ಯಾಕಂದರೆ ತುಂಬ ಗಟ್ಟಿಯಾಗಿರುತ್ತೆ ಕ್ಯಾಸ್ಟರ್ ಆಯಿಲು. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ವಿಟಮಿನ್ ಇ 3 ಟ್ಯಾಬ್ಲೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಆಯಿಲ್ ತುಂಬ ಬೇಗ ರೆಡಿ ಆಗುತ್ತೆ ಮನೆಯಲ್ಲಿ. ಹಾಗೆ ವಿಟಮಿನ್ ಇ ಮತ್ತು ಕ್ಯಾಸ್ಟರ್ ಆಯಿಲ್ ಕೂಡ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕಿನ್ನನ್ನು ಶೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ತುಂಬ ನಮಗೆ ಸ್ಕಿನ್ನೆಲ್ಲ ಜೋತು ಬೀಳೋವಂಥದ್ದು, ಒಂಥರ ಏಜ್ ಆದಾಗೆ ಕಾಣುವಂಥದ್ದೆಲ್ಲ ಆಗ್ತಾ ಇರುತ್ತಲ್ವ. ಹಾಗಾಗಿ ಇದನ್ನು ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ಒಂದು ವೀಕಲ್ಲೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಡೈಲಿ ನಾವು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ಡೈಲಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಮಸಾಜ್ ಮಾಡಿ ಆನಂತರ ಒಂದು ವಾಶ್ ಮಾಡಿದರೂ ಆಗುತ್ತೆ. ಇಲ್ಲಾಂದರೆ ನೈಟ್ ಮಸಾಜ್ ಮಾಡಿ ಹಾಗೆಯೇ ಮಲ್ಕೊಂಡು ಬೆಳಗ್ಗೆ ವಾಶ್ ಮಾಡಿದರೂ ನಡೆಯುತ್ತೆ. ನಾನು ಹಾಗೆ ಮಾಡೋದು, ನೈಟ್ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ಬಿಡ್ತೀನಿ ಮುಖನ, ಬೆಳಗ್ಗೆ ವಾಶ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಶೈನ್ ಕೂಡ ಬಂದಿರುತ್ತೆ. ಆದಷ್ಟು ನಮಗೆ ಕಲೆ ಮಾರ್ಕ್ಸ್ ಎಲ್ಲ ಏನಿದೆ ಅದೆಲ್ಲ ಕಡಿಮೆ ಆಗೋದು ಗೊತ್ತಾಗುತ್ತೆ. ಹಾಗೆ ಇದನ್ನು ಯಾವ ರೀತಿ ಮಸಾಜ್ ಮಾಡೋದು ಅನ್ನೋದನ್ನು ಖುಷ್ಬೂ ಮ್ಯಾಮ್ ಅವರು
ತಿಳಿಸಿದ್ದಾರೆ. ಆ ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದೇ ಥರ ನೀವು ಕೂಡ ಮಸಾಜ್ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮಸಾಜ್ ಮಾಡಬೇಕಾದ್ರೆ ಆದಷ್ಟು ಪ್ರೆಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಮಗೆ ಆದಷ್ಟು ತುಂಬ ಬೆನಿಫಿಟ್ಸ್ ಸಿಗುತ್ತೆ ಸ್ಕಿನ್ನಿಗೆ. ಆದಷ್ಟು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. ತುಂಬ ಜನಕ್ಕೆ ಅಷ್ಟೇ ಮದುವೆ ಫಂಕ್ಷನ್ ಏನಾದರೂ ಬರಬೇಕಾದ್ರೆ ಸ್ಕಿನ್ ಬಗ್ಗೆ ನಾವು ತುಂಬಾ ಕೇರ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಏನು ಮಾಡಬೇಕು ಅಂತೇಳಿ. ಬಟ್ ನಾವು ಡೈಲಿ ಈ ಒಂದು ಕೆಲಸ ಮಾಡಿದರೆ ಸಾಕು. ಫಂಕ್ಷನ್ ಬರುವಾಗಲೇ ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಏನಾದರೂ ಒಂದು ಟ್ರೈ ಮಾಡೋ ಬದಲು ಡೈಲಿ ಈ ಒಂದು ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ರೆ ನಮಗೆ ಯಾವುದೇ ಒಂದು ಕ್ರೀಮ್ ಇರ್ಬೋದು, ಕಾಸ್ಮೆಟಿಕ್ ಇರ್ಬೋದು, ಯಾವುದರ ಅಗತ್ಯನೂ ಇಲ್ಲ. ಹಾಗೆ ಖುಷ್ಬು ಮ್ಯಾಮ್ ತೋರಿಸಿದ್ರಲ್ವ, ಅದೇ ಥರ ಮಸಾಜ್ ಮಾಡಿ ಟ್ರೈ ಮಾಡಿ. ಹಾಗೆ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಶೈನ್ ಕೊಡುತ್ತೆ ಇದು. ಈ ಆಯಿಲನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಯೂಸ್ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಯಾವ ರೀತಿ ಆಯಿಲ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂಥೇಳಿ, ಎಷ್ಟು ಟೈಮ್ ನಾವು ಡೈಲಿ ಮಸಾಜ್ ಮಾಡೋದು ಅಂಥೇಳಿ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.